ಇವತ್ತು ಬಂದು ನನ್ನ ಲಕ್ ತುಂಬ ಚೆನ್ನಾಗಿದೆ ಅನ್ಸುತ್ತೆ. ಯೂಸ್ ಅ ಟೂಲ್ ಕಾಲ್ಡ್ ಸಿಮುಲಿಂಕ್. ಜಸ್ಟ್ ಲುಕ್ ಅಟ್ ದ ಮ್ಯಾಪ್. ಟುಡೇಸ್ ವೆದರ್ ಐ ಆಮ್ ಲವಿಂಗ್ ಇಟ್ ಗೈಸ್. ಯಾರೋ ಓಡ್ಕೊಂಡ್ ಬರ್ತಾ ಇದ್ದಾರೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಅಗೇನ್ ಇನ್ ದ ಸೇಮ್ ಸ್ಪಾಟ್. ಸೊ ಆ್ಯಕ್ಚುಲಿ ಈ ವ್ಲಾಗಲ್ಲಿ ನಾನು ಒಂದು ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ ಬಿಕಾಸ್ ಕಾಲೇಜ್ ಇದೆ. ಕಾಲೇಜ್ ಮುಗಿದ್ಮೇಲೆ ಯೋಚನೆ ಮಾಡೋಣ. ಸೊ ಇವತ್ತು ಬಂದು ಎರಾಸ್ಮಸ್ನ ಲರ್ನಿಂಗ್ ಅಗ್ರಿಮೆಂಟ್ ಫಿಲ್ ಮಾಡಬೇಕು. ವಾಟ್ ಈಸ್ ಎರಾಸ್ಮಸ್ ಅಂದರೆ ನನ್ನ ಥರ್ಡ್ ಸೆಮಿಸ್ಟರ್ ಬಂದು ನಾನು ಕ್ರೊಯೇಷಿಯಾಗೆ ಹೋಗ್ತಾ ಇದ್ದೀನಿ. ಸೊ ಆ ಕಾರಣಕ್ಕೆ ಅದಕ್ಕಿಂತ ಮುಂಚೆ ಅಲ್ಲಿ ನಾನು ಓದೋ ಸಬ್ಜೆಕ್ಟ್ಸ್ ಎಲ್ಲ ಇಲ್ಲೇ ಫಿಲ್ ಮಾಡಿಕೊಂಡು ಇಲ್ಲಿ ಅಪ್ರೂವಲ್ ತೊಗೊಂಡು ಹೋಗಬೇಕಾಗತ್ತೆ. ಸೊ ನನ್ನ ಹೋಮ್ ಯೂನಿವರ್ಸಿಟಿ ಬಂದು ಮೆಸ್ಸಿನಾನೇ ಇರುತ್ತೆ. ಜಸ್ಟ್ ಗೆಸ್ಟ್ ಯೂನಿವರ್ಸಿಟಿ ಹಿಂಗೋ ಹಂಗೆ ಬರೋದಕ್ಕೆ ಒಂದು ಸೆಮಿಸ್ಟರ್ ಮಾತ್ರ. ಐ ಹ್ಯಾವ್ ಟು ಫಿನಿಶ್ ಫ್ಯೂ ಫಾರ್ಮ್ಯಾಲಿಟೀಸ್. ಆ್ಯಕ್ಚುಲಿ ಇನ್ನೂ 20 ದಿನ ಟೈಮ್ ಇದೆ, ಬಟ್ ಐ ಡೋಂಟ್ ವಾಂಟ್ ಟು ಟೇಕ್ ಅ ರಿಸ್ಕ್. ಸೊ ಬೈ ದ ವೇ ಮಾತಾಡ್ತಾ ಬಸ್ ಬಂದಿದೆ. ಲೆಟ್ಸ್ ಗೋ ಟು ಕಾಲೇಜ್. ಕಾಲೇಜಿಂದ ಮೆನ್ಸಾಯಿಂದ ಹೋಗೋಣ. ಸೊ ಗೈಸ್, ಈ ಥರ ಸೈಕಲ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಬರೀ ಅಂದ್ಕೊಂಡಿರೋದಷ್ಟೇ ಗೈಸ್, ಬಟ್ ತೊಗೊಳ್ಳಲ್ಲ. ಬಿಕಾಸ್ ಇನ್ನೇನು 3 to 4 ಮಂತ್ಸಲ್ಲಿ ಕ್ರೊಯೇಷಿಯಾಗೆ ಹೋಗ್ತಾ ಇದ್ದೀನಿ. ಸೊ ಇಟ್ಸ್ ಆಫ್ ನೋ ಯೂಸ್ ಆ್ಯಕ್ಚುಲಿ. ಈ ಕಡೆಯಿಂದ ಇವಾಗ 24/ ಬಸ್ ಬರುತ್ತೆ. ಸೊ ಇವತ್ತು 24/ಇಂದ ಹೋಗೋಣ ಬಿಕಾಸ್ ಬೇರೆ ಆಪ್ಷನ್ ಇಲ್ಲ. 24 ನಂಬರ್ ಬಸ್ ಬಂದು ಇನ್ನು ಅರ್ಧ ಗಂಟೆ ಆದಮೇಲಿದೆ. ಇದು ಬಂದು ವಿತಿನ್ 10 ಮಿನಿಟ್ಸಲ್ಲಿ ಬರುತ್ತೆ. ಬದವೇ ನಿಮ್ಗೆ ಈ ಸ್ಪಾಟ್ ಗೊತ್ತಾ ಗೈಸ್? ನಾವು ಮೆಡಿಟೇಷನ್ ಮಾಡಿದ್ದಿಲ್ಲ ಕೂತ್ಕೊಂಡು. ಅಲ್ಲೇ ಟ್ರೀಸ್ ಇದೆ ನೋಡಿ. ನಮ್ಮ ಗೋಲ್ಸ್ ಎಲ್ಲ ರೀಕಾಲ್ ಮಾಡಿ ಹೋಗಿದ್ದು. ಬೈದವೇ ಗೈಸ್, ಬಸ್ ಬರೋವರೆಗೂ ಅಲ್ಲಿ ಹೋಗಿ ಪುಲ್-ಅಪ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಅಂದ್ಕೊಂಡಿರೋದಷ್ಟೇ ಗೈಸ್, ಬಟ್ ಮಾಡಲ್ಲ. ಯುನೋ ವೈ? ಬಿಕಾಸ್ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ನನ್ನ ಬಾಟ್ಲಲ್ಲಿ ತೊಗೊಂಬಂದಿದ್ದೀನಿ. ಇದು ನನ್ನ ಪ್ರೋಟೀನ್ ಮಿಲ್ಕ್ ಶೇಕ್. ಮೇ ಬಿ ಇದನ್ನು ಕುಡಿದು ಮಾಡ್ಬೋದು, ಬಟ್ ಇದನ್ನು ಕುಡಿಯೋಷ್ಟೊತ್ತಿಗೆ ಬಸ್ ಬರುತ್ತೆ, ಐ ಆಮ್ ಶ್ಯೂರ್. ಹಾಂ ನೋಡಿ ಗೈಸ್, ಬಸ್ ಬಂದಿದೆ. ಐ ಟೋಲ್ಡ್ ಯು, ಹೇಳಿಲ್ವಾ? ನಾ ஒரு வார்த்தை சொல்லுனா 100 வார்த்தை சொல்ல மாதிரி. ಅದಿನ್ನ 5 ನಿಮಿಷ ಅಲ್ಲೇ ಇರುತ್ತೆ ಗೈಸ್. ಬಿಕಾಸ್ ಇದೊಂಥರ NS ಬಸ್ ಸ್ಟಾಪ್ ಥರ. ನಿಲ್ಸಿದ ತಕ್ಷಣ ಹೋಗ್ಬಿಡಲ್ಲ. ಒಂದು 5 ನಿಮಿಷ ನಿಂತ್ಕೊಂಡು ಎಲ್ಲ ಹತ್ತಿದ ಮೇಲೆ ಫ್ರಮ್ ಹಿಯರ್ ಅಗೇನ್ ಇಟ್ಸ್ ದ ಸ್ಟಾರ್ಟಿಂಗ್. ಅಲ್ಲಿ ನೋಡಿ ಗೈಸ್, ಯಾರೋ ಓಡ್ಕೊಂಡ್ ಬರ್ತಾ ಇದ್ದಾರೆ. ಮೋಸ್ಟ್ಲಿ ಛತ್ರಿ ತೊಗೊಂಬರೋದು ಮರ್ತೋಗ್ಬಿಟ್ಟಿದ್ದಾರೆ. ಈ ಹ್ಯಾಟ್ ಏನಾದರೂ ಕೊಡೋಣ ಗೈಸ್. ಯುನೋ ಹೆಲ್ಪಿಂಗ್ ನೇಚರ್ ಇಸ್ ವೆರಿ ಗುಡ್ ಅಲ್ವಾ? ನೋಡಿ, ಬೇಡ ಗೈಸ್. ಮೈ ಒನ್ ಆ್ಯಂಡ್ ಓನ್ಲಿ ಕ್ಯಾಪ್. ಪೊಲೀಸ್ ಚೆಕಿಂಗ್ ಬರ್ತಾ ಇರುತ್ತೆ ಗೈಸ್. ಮಳೇಲಿ ನೆನಿಬಾರ್ದು ಗೈಸ್. ಅವ್ರ ಅಜ್ಜಿ ಬಂದಿದ್ದ ದಿನ ಮಳೇಲಿ ನೆನ್ಬಿಟ್ಟು 3 ದಿನ ನೆಗಡಿಯಲ್ಲಿ ಒದ್ದಾಡಿದ್ದೀನಿ. ಸೊ ಈ ಸಲ ಚಾನ್ಸ್ ಕೊಡಬಾರ್ದು ಅಂತ ಅಣ್ಣ ಸ್ಟಾರ್ಟ್ ಮಾಡಿದ್ರು ಬಸ್ಸು. ನೋಡಿ ಬೀಚ್ ವಾಲಿಬಾಲ್. ಸೊ ಇದೆ ನಮ್ಮ ಪಪ್ಪಾರ್ದು ಫ್ರಂಟ್ ಗೇಟ್. ಮದುವೆ ಪೋಲೋ ಅಂದರೆ ಚಿಕನ್ ಗೈಸ್. ಮೇ ಬಿ ಡಬಲ್ ಎಲ್ ಪೋಲೋ ಇಸ್ ಚಿಕನ್. ಪೋಲೋ ಪಪ್ಪಾರ್ದು ಅಂದರೆ ಫೇಮಸ್ ಪಪ್ಪಾರ್ದು ಅನಿಸುತ್ತೆ, ಗೊತ್ತಿಲ್ಲ. ಬೈ ದ ವೇ ಟುಡೇಸ್ ವೆದರ್ ಐ ಆಮ್ ಲವಿಂಗ್ ಇಟ್ ಗೈಸ್. ಇಲ್ಲಿ ನೋಡಿ, ಒಂದು ಇಟಾಲಿಯನ್ ಫ್ಲ್ಯಾಗು, ಇನ್ನೊಂದು ಯುರೋಪಿಯನ್, ಮತ್ತು ಇನ್ನೊಂದು ಸೋಲಿ ನಮ್ಮ ಯೂನಿವರ್ಸಿಟಿ ಆಫ್ ಮೆಸ್ಸಿನಾದೇ ಒಂದು ಫ್ಲ್ಯಾಗ್ ಇದೆ. ಬೈ ದ ವೇ ಮಳೆ ನಿಂತೋಗಿದೆ. ಹಿಂದೆ ಒಬ್ಬರು ಯಾರೋ ಛತ್ರಿ ತೊಗೊಂಬರ್ತಾ ಇದ್ದಾರೆ. ಲೇಟ್ ರಿಯಲೈಸೇಷನ್. ಲೈಬ್ರರಿ ಹಿಂದೆ ಇರೋ ಬಿಲ್ಡಿಂಗು. ಸೊ ಅಲ್ಲಿ ಏನಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಿಕಾಸ್ ಯಾವುದು ಕೆಲಸ ಇದ್ದಿಲ್ಲ. ಸೊ ಐ ನೆವರ್ ವೆಂಟ್ ದೇರ್. ಆ ಶೂಸ್ ಕಾಣಿಸ್ತಿದೆಯಲ್ವಾ, ಅದರಲ್ಲಿ ಏನಕ್ಕಿದೆ ಅಂತ ಗೊತ್ತಾ? ಟು ಬಿ ಆನೆಸ್ಟ್ ನನಗೂ ಗೊತ್ತಿಲ್ಲ ಗೈಸ್. ಈ ಬೆನ್ಸ್ ಕಾರ್ ನೋಡಿ ಗೈಸ್. ಜಸ್ಟ್ 1 ಸೆಂಟಿಮೀಟರ್ ಗ್ಯಾಪ್ ಇದೆ ಗೈಸ್ ಆ ಕಾರ್ಗೆ ಮತ್ತು ಈ ಕಾರ್ಗೆ. ಆ ಬೆನ್ಸ್ ಕಾರ್ ಅವ್ನು ನಿಲ್ಲಿಸಿದಾನ ಅಥವಾ ಈ ವೈಟ್ ಕಾರ್ ಅವನು ಹಿಂದೆ ಬಂದು ಪಾರ್ಕ್ ಮಾಡಿದಾನೋ ಗೊತ್ತಿಲ್ಲ, ಬಟ್ ಜಸ್ಟ್ ಮಿಸ್ ಗೈಸ್.
ಐ ಆಮ್ ರನ್ನಿಂಗ್ ಲೇಟ್ ಟು ದ ಕ್ಲಾಸ್ ಫಾರ್ 5 minutes. ಬಟ್ ಸಾರಿ, ಐ ಆಮ್ ಆ್ಯಕ್ಚುಲಿ ವಾಕಿಂಗ್. ಸೊ ಐ ಆಮ್ ವಾಕಿಂಗ್ ಲೇಟ್ ಟು ದ ಕ್ಲಾಸ್. ಯಾರನ್ನಾದರೂ ಲಿಫ್ಟ್ ಕೇಳೋಣ ಅಂದರೆ ಇಟ್ಸ್ ಅ ಕ್ರೈಮ್ ಇನ್ ಇಟ್ಲಿ ಗೈಸ್. ಬಂತು ಗೈಸ್ ಅವನಂಚಿ ನೆಗಡಿ ಮತ್ತೆ ಹಿಡ್ಕೊಳಂಗಿದೆ ನನಗೆ. ಜಸ್ಟ್ ಲುಕ್ ಅಟ್ ದ ವ್ಯೂ ಗೈಸ್. ಇಟ್ಲಿಯಲ್ಲಿ ನಾನು ಏನಾದರೂ ಕಾರ್ ತೊಗೊಂಡ್ರೆ ಫಸ್ಟ್ ಮಿನಿ ಕೂಪರ್ ತೊಗೊತೀನಿ ಗೈಸ್. ಬಿಕಾಸ್ ಇಲ್ಲಿ ಫಾರ್ಚುನರ್ ಇಲ್ಲ. ಮೇ ಬಿ ಇಂಪೋರ್ಟ್ ಮಾಡಿಸ್ಕೋಬೋದೇನೋ ಗೊತ್ತಿಲ್ಲ. ಬಟ್ ಈ ಕಾರ್ ಗೈಸ್ ಇದು ಒಂಥರ ಚೆನ್ನಾಗಿದೆ, ಸ್ಮಾಲ್ ಆ್ಯಂಡ್ ಕ್ಯೂಟ್. ದಟ್ ಈಸ್ ಬಸ್ ನಂಬರ್ 24. ಅಲ್ಲಿ ನೋಡಿ ಜನ ಹೋಗಿ ಬರ್ತಾರೆ. ಒಂದು ದೊಡ್ಡ ಗ್ಯಾಂಗ್ ಬರ್ತಾ ಇದೆ. ಕಾಲೇಜ್ ಲೈಫಲ್ಲಿ ಒಂದು ಗ್ಯಾಂಗ್ ಇರಬೇಕು, ಅವಾಗೇ ಮಜಾ, ಎಕ್ಸ್ಪೀರಿಯೆನ್ಸು, ಒಂಚೂರು ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ. ಕಾಲೇಜ್ ಲೈಫಲ್ಲಿ ಯಾವುದೂ ಗ್ಯಾಂಗ್ ಇಲ್ಲ, ಕ್ಲಾಸ್ ಆಯಿತು ನಾವಾಯಿತು ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅನ್ನೋದು ನನ್ನ ಫೀಲಿಂಗು. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ವಿತ್ ಅ ಬ್ರೌನ್ ಕ್ಯಾಪ್ ಆ್ಯಂಡ್ ಅ ಬ್ರೌನ್ ಶೂಸ್. 4th. ಇವತ್ತೇನಾದರೂ ಹಿಂಗೆ ನೆಗಡಿ ಬಂದರೆ ನಾಳೆಯಿಂದ ಕರ್ಸಿಫ್ ತಗೊಂಬ. So guys, by the way, I am successfully 30 minutes late to the class. ಇದನ್ನ ಮಗ ಏನು ಆಚೆ ಹೊಡೋಗ್ಬಿಡು ಅಂತಾನ. These kind of choreography alignment. So guys, classes ಮುಗೀತು. Now on the way to Mensa. This is the vlog in Kannada. Oh. So you can say namaskara. Namaskar. Yeah. How about you, son? No thanks. No thanks. He's a bit shy actually. He's one of my good friends. ಇಲ್ಲಿಂದ ಒಂದೇ ಸ್ಟಾಪ್ ದೂರ ಆಗಿದೆ. ಇವ್ರು ಆ್ಯಕ್ಚುಲಿ ನಡ್ಕೊಂಬರೋಣ ಅಂತ ಹೇಳ್ತಾ ಇದ್ರು. ನಾನು ಇಲ್ಲ ಗುರು, ವೆಯ್ಟ್ ಮಾಡೋಣ, ಒಂಚೂರು ಲೇಸಿ ಫೀಲ್ ಮಾಡ್ತಿದ್ದೆ. ಕ್ಯೂ ನೋಡಿ ಗೈಸ್ ಎಷ್ಟಿದೆ. ಫ್ರೈಡ್ ರೈಸ್ ಫೀಲ್ ಬರ್ತಾ ಇದೆ ನನಗೆ. ಸೊ ಗೈಸ್ ಮೆನ್ಸಲ್ಲಿ ಊಟ ಮಾಡಿ ಎಕ್ಸಾಕ್ಟ್ಲಿ ಮೆನ್ಸೋ ಅಪೋಸಿಟ್ ಒಂದು ಲೈಬ್ರರಿ ಇದೆ, ಅಲ್ಲಿ ಒಂದು ಸ್ವಲ್ಪ ಹೊತ್ತು ಓದ್ಕೊಳ್ಳೋಣ ಅಂತ ಬಂದೆ. ಇದಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ ಒಬ್ರು ಕಾಲ್ ಮಾಡಿದ್ದೆ ಗೈಸ್. ಇಫ್ ಯು ರಿಮೆಂಬರ್, ನಾನು ಬ್ಲಾಗ್ ಸ್ಟಾರ್ಟಿಂಗಲ್ಲಿ ಎರಾಸ್ಮಸ್ದು ಲರ್ನಿಂಗ್ ಅಗ್ರಿಮೆಂಟ್ ಬಗ್ಗೆ ಮಾತಾಡಿದ್ದೆ, ಇವತ್ತು ಮುಗಿಸ್ಬೇಕು ಅಂತ. ಅವನು ಇಟ್ಕೊಂಡು ಮಗ ಇವತ್ತೇ ಬೇಡ, ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೇಳ್ದ. ಸೊ ಆ ಕಾರಣಕ್ಕೆ ಅದು ಪೋಸ್ಟ್ಪೋನ್ ಆಯಿತು. ಬಿಕಾಸ್ ಇನ್ನೂ 20 ದಿನ ಟೈಮ್ ಇದೆ. ಆಮೇಲೆ ಸಬ್ಜೆಕ್ಟ್ಸ್ ಒಂಚೂರು ಕೇರ್ಫುಲ್ಲಾಗಿ ಚೂಸ್ ಮಾಡ್ಬೇಕು ಗೈಸ್. ಬಿಕಾಸ್ ಜೋಶಲ್ಲಿ ಯಾವುದೋ ಸಬ್ಜೆಕ್ಟ್ಸ್ ಚೂಸ್ ಮಾಡಿ ಆಮೇಲೆ ಪಾಸ್ ಮಾಡೋಕ್ಕಾಗಿಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಬನ್ನಿ 1-2 hours ಓದ್ಕೊಂಡು ಮನೆಗೆ ಹೋಗೋಣ. ಬೈ ದ ವೇ ಗೈಸ್, ನನ್ನ ಕಣ್ಣು ಮುಂದೆ ರೇಂಜ್ ರೋವರ್ ಇದೆ, ಯುನೀಕ್ ಕಲರ್ ಇದೆ ನೋಡಿ. ಇದು ಮಳೆ ಬೀಳ್ತಾ ಇದೆ. ಸೊ ಮಳೆ ನಿಂತ ಮೇಲೆ ಮನೆಗೆ ಹೋಗೋಣ. ಸೊ ಮಳೆ ನಿಲ್ಲೋವರೆಗೂ ಒಂದು ಸ್ವಲ್ಪ ಹೊತ್ತು ಓದ್ಕೊಳ್ಳೋಣ ಲೈಬ್ರರಿಯಲ್ಲಿ. ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಗೈಸ್, ಇನ್ನೇನು 2 weeksಲ್ಲಿ ಎಕ್ಸಾಮ್ಸ್ ಇದೆ. ಸೊ ಗೈಸ್ ಅಲ್ಲಿ ಚಾರ್ಜಿಂಗ್ ಇದ್ದಿಲ್ಲ, ಸೊ ಆ ಕಾರಣಕ್ಕೆ ಬೇರೆ ಲೈಬ್ರರಿಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಆ್ಯಕ್ಚುಲಿ 1 hour ಮುಂಚೆ ಮಳೆ ಬೀಳ್ತಾ ಇತ್ತು, ಇವಾಗ ನೋಡಿದ್ರೆ ಲೈಟಿಗೆ ಬಿಸಿಲು ಬರ್ತಾ ಇದೆ. ಆ್ಯಕ್ಚುಲಿ ದಿಸ್ ಕ್ಯಾಂಪಸ್ ಇಸ್ ವೆರಿ ಹ್ಯೂಜ್ ಗೈಸ್, ತುಂಬ ನಡಿಬೇಕು. ಸೊ ಅರ್ಧ ಗಂಟೆಗೆ ಒಂದ್ಸಲ 31 ನಂಬರ್ ಬಸ್ ಇಡೀ ಕ್ಯಾಂಪಸ್ಸಲ್ಲಿ ಓಡಾಡ್ತಾ ಇರುತ್ತೆ. ಸೊ ಗೈಸ್ ಇದೆಲ್ಲ ಆ್ಯಕ್ಚುಲಿ ಎಕ್ಸಾಮ್ ಹಾಲ್ಸು. ನಂದು CSN ಸಬ್ಜೆಕ್ಟ್ ಬಂದು ಲಾಸ್ಟ್ ಟೈಮ್ ಇಲ್ಲೇ ಕನೆಕ್ಟ್ ಆಗಿದೆ ಎಕ್ಸಾಮು. ಇದು ಆ್ಯಕ್ಚುಲಿ ಫುಲ್ ಆಗೋಗಿದೆ. ಸೊ ಗೈಸ್ ಇಲ್ಲಿ ಬುಕ್ಸ್ ನೋಡಿ, ಮೇ ಬಿ ಲೆಫ್ಟ್ ಸೈಡ್ ಇಸ್ ಇಟಾಲಿಯನ್, ರೈಟ್ ಸೈಡ್ ಇಸ್ ಹ್ಯೂಮನ್ ಜೆನೆಟಿಕ್ಸ್. ಇದೆಲ್ಲ ಆ್ಯಂಟಿಕ್ ಪೀಸ್ ಗೈಸ್. ಆ್ಯಕ್ಚುಲಿ ಇದು ನಮ್ಮ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಇತ್ತು ಗೈಸ್, ಲ್ಯಾಬಲ್ಲಿ. ಏನಿಲ್ಲ ಬಿಡಿ, ಮೇ ಬಿ ಇದೆರಡು ರೀಪ್ಲೇಸ್ ಆಗಿದೆ ಅನಿಸುತ್ತೆ. ಜಸ್ಟ್ ಲುಕ್ ಅಟ್ ದ ಮ್ಯಾಪ್. ಏನೂ ಅರ್ಥ ಆಗ್ತಿಲ್ಲ, ಬಟ್ ಐ ಜಸ್ಟ್ ನೋ ದಟ್ ಐ ಆಮ್ ಸ್ಟ್ಯಾಂಡಿಂಗ್ ಸಮ್ವೇರ್ ಹಿಯರ್. ನಡೆದು ಸಾಕಾಗೋಗಿದೆ ಗೈಸ್. ಎಕ್ಸಿಟ್ ಇರೋದಲ್ಲಿ ತುಂಬ ದಿನ ಆಯಿತು ಇಷ್ಟೊಂದು ನಡೆದು. ಸೊ ಗೈಸ್ ಆ್ಯಕ್ಚುಲಿ ಇವಾಗ ಲೈಬ್ರರಿಯಿಂದ ಮನೆಗೆ ಹೋಗ್ತಾ ಇದ್ದೀವಿ. ಬಸ್ ಟ್ರ್ಯಾಕ್ ಮಾಡಿದರೆ ಇನ್ನೂ 4 minutesಲ್ಲಿ ಬಸ್ ಇದೆ ಗೈಸ್. ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ
ನಮ್ಮ ಕ್ರಿಕೆಟ್ ಟೂರ್ನಮೆಂಟ್ ಲಿಸ್ಟ್ ಬಂದಿದೆ. ಎವ್ರಿ ಸೆಮಿಸ್ಟರ್ ನಾವು ಲೀಗ್ ಥರ ನಡೆಸ್ತಾ ಇರ್ತೀವಿ. ಆಲ್ಮೋಸ್ಟ್ IPL ರೇಂಜಿಗೆ ಆಡ್ತೀವಿ ನಾವು. ಇವತ್ತು ಬಂದು ಟ್ಯೂಸ್ಡೇ, ಸೊ ನಾಳಿದ್ದು ಥರ್ಸ್ಡೇ ಮಾರ್ನಿಂಗ್ 9:50 AM ಇಂದ ನಮ್ಮ ಮ್ಯಾಚಸ್ ಶುರು ಆಗುತ್ತೆ. ಸೊ ಗೈಸ್ ಬಸ್ ಸ್ಟಾಪ್ ಬಂದು ಅಲ್ಲಿದೆ ಎಕ್ಸಾಕ್ಟ್ಲಿ, ಫರ್ಮಾತಾ. ಸೊ ಗೈಸ್ ಬನ್ನಿ ಸ್ಕ್ಯಾನ್ ಮಾಡೋಣ. ಸೊ ಗೈಸ್ ಆ್ಯಕ್ಚುಲಿ ಈ ಸೆಮಿಸ್ಟರ್ ಬಂದು 3 ಸಬ್ಜೆಕ್ಟ್ ಇದ್ದಾವೆ, ದ ಮೇನ್ 3 ಸಬ್ಜೆಕ್ಟ್ಸ್. ಫಸ್ಟ್ ಬಂದು ಸಾಫ್ಟ್ ಸೆನ್ಸಿಂಗ್ ಬಗ್ಗೆ, ಆಮೇಲೆ ಸೆಕೆಂಡ್ ಬಂದು ಸೈಬರ್ ಸೆಕ್ಯೂರಿಟಿ, ಥರ್ಡ್ ಬಂದು IoT. ಸೊ ಇವತ್ತು ನಾನು ಓದಿರೋದು ಲೈಬ್ರರಿಯಲ್ಲಿ ಕೂತ್ಕೊಂಡು ವಿತ್ ಸಾಫ್ಟ್ ಸೆನ್ಸಿಂಗ್. ಸೊ ಆ್ಯಕ್ಚುಲಿ ಮ್ಯಾಟ್ಲ್ಯಾಬ್ ಸಾಫ್ಟ್ವೇರ್ನ ಯೂಸ್ ಮಾಡಿ ವಿ ಯೂಸ್ ಅ ಟೂಲ್ ಕಾಲ್ಡ್ ಸಿಮುಲಿಂಕ್. ಅದರಲ್ಲಿ ನಾವು ಸಿಸ್ಟಮ್ ಅನಾಲಿಸಿಸ್ ಮತ್ತು ಡಿಸೈನ್ ಮಾಡ್ತಾ ಇರಬೇಕು ಪ್ರೋಗ್ರಾಮ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಗಿ. ಆ್ಯಕ್ಚುಲಿ ಮ್ಯಾಟ್ಲ್ಯಾಬ್ ಈಸಿ ಇದೆ ಗೈಸ್, ನೀವು ಪ್ರಾಪರಾಗಿ ಕಲ್ತ್ಕೊಂಡ್ರೆ ಅದೊಂದು ಸಾಫ್ಟ್ವೇರ್ನ. ದೆರ್ ಆರ್ ಮೆನಿ ಜಾಬ್ ಆಪರ್ಚುನಿಟೀಸ್. ಇದು ನನಗೂ ಇವತ್ತೇ ಗೈಸ್ ಗೊತ್ತಾಗಿತ್ತು. ಜಸ್ಟ್ ಲುಕ್ ಅಟ್ ದ ವ್ಯೂ ಗೈಸ್. ಬೈ ದ ವೇ ನನ್ನ ಹತ್ರ ಒಂದು ಕ್ಯಾಮ್ರಾ ಇದೆ ಗೈಸ್, ಕೆನಾನ್ ಬ್ರ್ಯಾಂಡ್ದು. ಮಾಡೆಲ್ 740 SX FX ಬರುತ್ತೆ. ಇಟ್ಸ್ ಅ ಡಿಜಿ ಕ್ಯಾಮ್ ಆ್ಯಕ್ಚುಲಿ. ಸೊ ಆ ಕ್ಯಾಮಿಂದ ಆ್ಯಕ್ಚುಲಿ ನಾವು ಇಲ್ಲಿಂದ ನಿಂತ್ಕೊಂಡು ಅಲ್ಲಿ ದೂರ ಮನೆ ಕಾಣಿಸ್ತಿದೆ ನೋಡಿ, ಆ ಮನೆ ಕಿಟಕಿವರೆಗೂ ಝೂಮ್ ಆಗ್ಬೋದು ಗೈಸ್. ಅದ್ರ ಝೂಮ್ ರೇಂಜ್ ಆ ರೇಂಜಿಗೆ ಇದೆ. ಒಂದಿನ ತೊಗೊಂಬರ್ಬೇಕು ಕಾಲೇಜಿಗೆ. ಇಟ್ಸ್ ಫನ್ ಆ್ಯಕ್ಚುಲಿ ಝೂಮಿಂಗ್. ಟೈಮಿಂಗ್ ನೋಡಿ ಗೈಸ್, ನಾನು ವೆಯ್ಟ್ ಮಾಡ್ತಾ ಇರೋದು 22 ಬಸ್ಸಿಗೆ. ಇವತ್ತು ಬಂದು ನನ್ನ ಲಕ್ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಸೊ ಆ ಕಾರಣಕ್ಕೆ ಸುಮ್ಮನೆ ಹೇಳಿದೆ ಗೈಸ್. ಆ್ಯಕ್ಚುಲಿ ನಾನು ಟ್ರ್ಯಾಕ್ ಮಾಡಿ ಹೇಳ್ಕೊಂಡಿದ್ದು. ನಾರ್ಮಲಿ ನಾನು ಮ್ಯೂಸಿಯಂ ಹತ್ರ ಹೇಳ್ಕೊತೀನಿ, ಬಟ್ 2 ಸ್ಟಾಪ್ ಹಿಂದೆನೇ ಹೇಳ್ಕೊಂಡೆ. ಬಸ್ನ ತುಂಬ ಹಿಂದೆಯಿಂದನೇ ಟ್ರ್ಯಾಕ್ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಫೈನಲಿ ಗೈಸ್ ಬ್ಯಾಕ್ ಟು ಹೋಮ್. ಇವತ್ತು ಮನೇಲಿ ಆ್ಯಕ್ಚುಲಿ ಮಿಲ್ಕ್ ಇದೆ. MDಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್. ಸೊ ಗೈಸ್ ಮನೇಲಿ ಆ್ಯಕ್ಚುಲಿ ಮಿಲ್ಕ್ ಇದೆ, ಎಗ್ಸ್ ಇದೆ, ಆಯಿಲು ಇದೆ, ಈರುಳ್ಳಿ ಇದೆ, ರೈಸ್ ಇದೆ, ಎಲ್ಲ ಇದೆ ಗೈಸ್ ಆ್ಯಕ್ಚುಲಿ. ಸೊ ನೋ ನೀಡ್ ಆಫ್ ಎನಿ ಶಾಪಿಂಗ್ ಟುಡೇ. ಸೀದಾ ಮನೆಗೆ ಹೋಗಿ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಮತ್ತೆ ಓದೋ ಕೂತ್ಕೋಬೇಕು. ಆ್ಯಸ್ ಫಾರ್ ಮೈ ಡೇ ಇಸ್ ಗೋಯಿಂಗ್ ಅಕಾರ್ಡಿಂಗ್ ಟು ದ ಪ್ಲ್ಯಾನ್. ಸೊ ಗೈಸ್ ಬೈ ದ ವೇ ಮ್ಯಾಗಿ ಕುಕ್ ಮಾಡೋ ಹೊಸ ಸ್ಟೈಲ್ ನಾನು ನಿಮಗೆ ಹೇಳ್ಕೊಡ್ತೀನಿ ಬೈ ಅಜೀಜ್ ಶೆಫ್. ಫಸ್ಟು ಪ್ಲೈನ್ ಮ್ಯಾಗಿನ ಯು ಹ್ಯಾವ್ ಟು ಬಾಯ್ಲ್ ದಿಸ್ ಮಚ್ ಅರೌಂಡ್ 80% ಆ್ಯಂಡ್ ಯು ಹ್ಯಾವ್ ಟು ಆಫ್ ಇಟ್. ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ಗೈಸ್ ಈ ಥರ ಶಿಫ್ಟ್ ಮಾಡ್ಕೊಂಡ್ಮೇಲೆ ಸೊ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡು just look at this. It's a perfect street style egg Maggie.